ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು. ಕೂಡ್ಲಿಗಿ ನಗರದಲ್ಲಿರುವ ತಾಲೂಕಾ ಆಡಳಿತಾಧಿಕಾರಿಗಳ ಕಚೇರಿಯೆಲ್ಲೆಡೆಗಳಲ್ಲಿ ಉಗುಳುತ್ತಿರುವ ಗುಟ್ಕಾ ವ್ಯಸನಿಗಳು, ಅದರಲ್ಲಿ ಕೆಲ ಸಿಬ್ಬಂದಿಯವರದೇ ಪಾತ್ರ. ದೊಡ್ಡೋರು ನಿಂತುಕೊಂಡು ಮೂತ್ರ ವಿಸರ್ಜನೆ ಮಾಡುವುದು ಅನ್ನೋ ಪ್ರಸಂಗ ಆಡಳಿತ ಕಚೇರಿಯಲ್ಲಿ ಸೃಷ್ಟಿಯಾಗಿದೆ. ಅವ್ಯವಸ್ಥೆಗೆ ಕೆಲ ವ್ಯಸನಿ ಸಿಬ್ಬಂದಿಗಳೇ ಕಾರಣ ಎನ್ನಲಾಗುತ್ತಿದೆ. ಕಸದ ರಾಶಿ, ಜೇಡ, ತುಕ್ಕು ಹಿಡಿದಿರುವ ಶೌಚಾಲಯದ ಉಪಕರಣಗಳು, ಗಬ್ಬೆದ್ದು ನಾರುತ್ತಿರುವ ಶೌಚಾಲಯಗಳು ಹಾಗೂ ಕೆಲ ಕೊಠಡಿಗಳು. ತಾಲೂಕು ಆಡಳಿತ ಕೇಂದ್ರದಲ್ಲಿ ಸ್ವಚ್ಛತೆ ಕಾಣದೆ ಅಲ್ಲಲ್ಲಿ ಕಸದ ತಿಪ್ಪೆಗಳಿಂದ ಕೂಡಿದೆ. ನಿರ್ವಹಣೆ ಕೊರತೆಯಿಂದಾಗಿ ತಾಲೂಕು ಆಡಳಿತ ಕೇಂದ್ರ ಗಲೀಜಿನ ಕೇಂದ್ರವಾಗಿದೆ. ಆಡಳಿತ ಕೇಂದ್ರದ ಒಳಾಂಗಣದ ಮೂಲೆ ಮೂಲೆಗಳು ಕಸದ ರಾಶಿಯನ್ನೊಳಗೊಂಡಿದ್ದು ವಿಲೇವಾರಿ ಕಂಡಿಲ್ಲ. ಕಾಂಪೌಂಡ್ ಇಲ್ಲದ ಕಾರಣ ಅನಗತ್ಯ ವಾಹನ ದಟ್ಟಣೆ ಬೇಕಾಬಿಟ್ಟಿ ವಾಹನ ನಿಲುಗಡೆ. ತಾಲೂಕಾಡಳಿತಕ್ಕೆ ಸಾರ್ವಜನಿಕರನ್ನ ಸ್ವಾಗತಿಸುತ್ತಿರುವ ಕೆಸರು ಗುಂಡಿಗಳು, ಮಳೆ ನೀರು ನಿಂತು ಸಾರ್ವಜನಿಕರಿಗೆ ಸಹಿಸಲಾಗದಂತಹ ಕಿರಿಕಿರಿ. ಸುಸಜ್ಜಿತ ಕಾಂಪೌಂಡ್ ಶೀಘ್ರವೇ ನಿರ್ಮಾಣವಾಗಬೇಕಿದೆ, ನಿರ್ವಹಣೆ ಕಾಣಬೇಕಿದೆ. ಕಚೇರಿಯೊಳಗೆ ಎಲ್ಲಿ ನೋಡಿದರಲ್ಲಿ ಪಿತಿ ಪಿತಿ ಉಗುಳುತ್ತಿರುವ ಸಾರ್ವಜನಿಕ ಗುಟ್ಕಾ ವ್ಯಸನಿಗಳಿಗೆ ದಂಡ ವಿಧಿಸಬೇಕಿದೆ. ಬಹುತೇಕ ಸಿಸಿ ಕ್ಯಾಮೆರಾಗಳು ಸ್ಥಗಿತಗೊಂಡಿರುವುದಾಗಿ ತಿಳಿದು ಬಂದಿದ್ದು ಅವುಗಳನ್ನು ದುಸ್ಥಿಗೊಳಿಸಬೇಕಿದೆ. ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳನ್ನು ಆಧರಿಸಿ ಉಗುಳುವವರ ವಿರುದ್ಧ, ಕಸ ಸೃಷ್ಟಿಸುವವರ ವಿರುದ್ಧ ನಿರ್ದಾಕ್ಷಿಣ್ಯ ಶಿಸ್ತು ಕ್ರಮ ಜರುಗಿಸುವ ರೂಢಿ ಜಾರಿ ಬರಬೇಕಿದೆ. ತಾಲೂಕು ಆಡಳಿತ ಕೇಂದ್ರ ನಿರ್ಮೂಲತೆ ಕಾಣದೆ ಕಸದ ರಾಶಿಗಳಿಂದ ಅವ್ಯವಸ್ಥೆಗಳ ಆಗರವಾಗಿದೆ. ಮಿನಿ ವಿಧಾನಸೌಧ ಮಿನಿ ಕಸದ ರಾಶಿಗಳಿಂದ ಕೂಡಿ ಮಿನಿ ಗಲೀಜು ಸೌಧವಾಗಿದೆ. ಅನಧಿಕೃತ ವ್ಯಕ್ತಿಗಳ ಆಶ್ರಯ ತಾಣವಾಗಿರುವ ತಾಲೂಕಾಡಳಿತ ಕೇಂದ್ರ ಅನೈತಿಕ ಚಟುವಟಿಕೆಗಳ, ಅಕ್ರಮಗಳ ಆಶ್ರಯ ಕೇಂದ್ರವಾಗುತ್ತಿದೆಯಾ? ಆಡಳಿತ ಕೇಂದ್ರದೊಳಗೆ ಕೆಲ ಸಿಬ್ಬಂದಿಯಿಂದ ಮದ್ಯ, ಗುಟ್ಕಾ ವ್ಯಸನಿಗಳ ಕಾರ್ಯಚಟುವಟಿಕೆಗಳು ಆರೋಪ. ರಾತ್ರಿಯಿಡೀ ಬಾಗಿಲು ತೆರೆದೇ ಇರುವ ಮಿನಿ ವಿಧಾನಸೌಧ ಅಕ್ರಮ, ಅನೈತಿಕ ಚಟುವಟಿಕೆಗಳ ಮಿನಿ ರೆಸ್ಟೋರೆಂಟ್ ಆಗಿದೆಯಾ ಎಂಬ ಪ್ರಶ್ನೆ ಪ್ರಜ್ಞಾವಂತರದು. ಜಿಲ್ಲಾಧಿಕಾರಿಗಳು, ಶಾಸಕರು ಖುದ್ದು ದಿಢೀರ್ ಭೇಟಿ ನೀಡಿ ಪ್ರತಿಯೊಂದು ಸ್ಥಳವನ್ನು ಪರಿಶೀಲಿಸಿದಾಗ ವಾಸ್ತವ ತಿಳಿಯುವುದು. ಅದು ಶೀಘ್ರವೇ ಆಗಬೇಕಿದೆ. ಆಡಳಿತ ಕೇಂದ್ರದ ಮೇಲ್ಛಾವಣಿ ನಿರ್ಮಾಣವಾಗಿದ್ದು ಮಳೆ ನೀರು ನಿಂತು ಮಳೆ ನೀರು ಸೋರುತ್ತಿರುವ ಮೇಲ್ಛಾವಣಿ. ಆಡಳಿತ ಕೇಂದ್ರ ಉದ್ಘಾಟನೆ ಕಂಡು ವರ್ಷದೊಳಗೆ ದುರಾವಸ್ಥೆ ಹೊಂದಿರುವ ಬಾಗಿಲು ಕಿಟಕಿಗಳ ಚೌಕಟ್ಟುಗಳು. ವರದಿ ಎಚ್ ವೀರೇಶ್, ಕೂಡ್ಲಿಗಿ, ಕೆಎಸ್ ನ್ಯೂಸ್ 24/7. ವಿಧಾನಸೌಧದ ಮುಂಭಾಗ ಎಷ್ಟು ಅಜಾಗರೂಕತೆಯಿಂದ ಕಾಮಗಾರಿ ಮಾಡಿದ್ದಾರೆ ಅಂದರೆ, ಈ ಮಳೆ ಬಂದ ನೀರನ್ನು ಇಲ್ಲೇ ಮುಂದುವರೆದ ಭಾಗದಲ್ಲಿ ನಿಂತು ಸಾರ್ವಜನಿಕರಿಗೆ ಅಡ್ಡಾಡೋಕ್ಕೂ ಕೂಡ ಭಾಳ ತೊಂದರೆ ಆಗ್ತದೆ. ಈಗ ಡೆಂಗು ಜ್ವರ ಅವೆಲ್ಲ ಬಂದಿರೋದ್ರಿಂದ ದಯಮಾಡಿ ತಾಲೂಕು ದಂಡಾಧಿಕಾರಿಗಳು ಆದಷ್ಟು ಬೇಗನೆ ಇದನ್ನು ಬಗೆಹರಿಸಿ ಮುಂದೆ ಸಾರ್ವಜನಿಕರಿಗೆ ಒಂದು ಉತ್ತಮವಾದ ಸ್ಥಿತಿಯನ್ನು ಕಂಡುಕೊಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಿದ್ದೇವೆ. ಮತ್ತು ಈಗ ನೋಡ್ಬೋದು, ನೆಲಮಾಡಿ ಕಟ್ಟಡ ಏನು ಕರಿತೀವಲ್ಲ, ಅದು ತುಂಬ ಶುಭ್ರವಾಗೈತಿ. ಮೇಲ್ಗಡೆ 2 ಮತ್ತು 3ನೇ ಹಂತಕ್ಕೆ ಹೋಗ್ಬಿಟ್ರೆ ಧೂಳಿರ್ತಕ್ಕಂಥದ್ದು, ಮತ್ತು ಅಧಿಕಾರಿ ವರ್ಗನೇ ಹೇಳ್ತಕ್ಕಂಥ ಅಧಿಕಾರಿ ವರ್ಗಗಳೇ ಅವ್ರು ಡ್ಯೂಟಿ ಅವರ್ಸ್ ಬಿಟ್ಟಾಗ ಏನಾದರೂ ಮಾಡಲಿ, ಬಟ್ ಡ್ಯೂಟಿ ಅವರ್ಸಲ್ಲೇ ತಂಬಾಕು ಹಾಕ್ಕೊಂಡು ಕೂಡ್ತಕ್ಕಂಥದ್ದು, ಉಳ್ತಕ್ಕಂಥದ್ದಿದೆ. ಇದು ಯಾವ ರೀತಿಯಾಗಿ ಸಾರ್ವಜನಿಕರಿಗೆ ಇವರು ಸೇವೆಯನ್ನು ಇದು ಮಾಡ್ತಾರೆ ಗೊತ್ತಾಗ್ತಿಲ್ಲ ನನಗೆ. ಖಂಡಿತವಾಗಿಯೂ ತಾವು ಇದನ್ನು ಗಂಭೀರವಾಗಿ ಪರಿಗಣಿಸಿ ಅಂಥವ್ರ ಮೇಲೆ ಸೂಕ್ತವಾಗಿರ್ತಕ್ಕಂತಹ ಒಂದು ನೋಟಿಸನ್ನು ಕೊಡ್ರಿ ಅಂತೇಳಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಗ್ರಹಚಾರ ದೋಷ, ಆರ್ಥಿಕ ಅಡಚಣೆ, ವ್ಯಾಪಾರದಲ್ಲಿ ನಷ್ಟ, ನಿರುದ್ಯೋಗ, ಸಾಂಸಾರಿಕ ವಿರಸ, ಸ್ತ್ರೀ ಪ್ರೇಮ, ವಶೀಕರಣ, ಬೆಂಬಿಡದ ರೋಗ ರುಜಿನಗಳು, ವಿದೇಶ ಪ್ರಯಾಣ, ಸಕಲ ಸಂಪತ್ತಿದ್ದರೂ ಮನಃಶಾಂತಿಗೆ ಕೊರತೆ, ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ